ಆರಂಭ. ಒಂದು ನಾಗರಿಕತೆಯ ಆತ್ಮ. ವಸಾಹತು ಎಂದು ಕರೆಯುವ ಮೊದಲು ಸೀಮೆಗಳು, ಧ್ವಜಗಳು, ಬಂಧನಗಳ ಮೊದಲು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದ ಒಂದು ನಾಗರಿಕತೆ ಇತ್ತು, ಭಾರತ. ತಮ್ಮನ್ನೇ ಪೋಷಿಸುತ್ತಿದ್ದ ಹಳ್ಳಿಗಳ ನಾಡು, ಜಗತ್ತನ್ನು ಉಳಿಸುವ ಹತ್ತಿ, ಯುರೋಪ್ ಕಲಿಯುವ ಮೊದಲು ಉಕ್ಕು ತಯಾರಿಸಿದ ಭೂಮಿ, ಸೈನ್ಯಕ್ಕಿಂತ ದೂರ ಪ್ರಯಾಣಿಸಿದ ಜ್ಞಾನ. ಭಾರತ ಮೌನವಾಗಿರಲಿಲ್ಲ, ಭಾರತ ದುರ್ಬಲವಾಗಿರಲಿಲ್ಲ, ಭಾರತ ಜೀವಂತವಾಗಿತ್ತು. ಆದರೆ ಇತಿಹಾಸ ಬದಲಾಗಿದೆ. ಗುಡುಗಿನೊಂದಿಗೆ ಅಲ್ಲ, ಹಡಗುಗಳೊಂದಿಗೆ. ಅಧ್ಯಾಯ 1. ವ್ಯಾಪಾರದಿಂದ ಬಂಧನಗಳವರೆಗೆ. 1700-1757. ಅವರು ಆಕ್ರಮಣಕಾರರಾಗಿ ಬಂದಿಲ್ಲ, ವ್ಯಾಪಾರಿಗಳಾಗಿ ಬಂದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಗುತ್ತಾ ಮಾತುಕತೆ ಮಾಡಿ ಲಾಭದ ಭರವಸೆ ನೀಡುತ್ತಾ ಗೋದಾಮುಗಳು ಕೋಟೆಗಳಾದವು, ಲೆಕ್ಕ ಪುಸ್ತಕಗಳು ಕಾನೂನುಗಳಾದವು, ಸ್ನೇಹ ನಿಧಾನವಾಗಿ ನಿಯಂತ್ರಣವಾಯಿತು. 1757ರಲ್ಲಿ ಪ್ಲಾಸಿಯಲ್ಲಿ ಕೆಲವೇ ಗಂಟೆಗಳ ಯುದ್ಧ, ಆದರೆ ಶತಮಾನಗಳ ಪರಿಣಾಮ. ಧೈರ್ಯವಲ್ಲ, ನ್ಯಾಯವಲ್ಲ, ವಂಚನೆ ಭಾರತವನ್ನು ಸೋಲಿಸಿತು. ಒಂದು ಕಂಪನಿ ಈಗ ಒಂದು ದೇಶವನ್ನು ಆಳುತ್ತಿತ್ತು. ಅಧ್ಯಾಯ 2. ಪಶ್ಚಾತ್ತಾಪವಿಲ್ಲದ ಲೂಟಿ. 1757ರಿಂದ 1756. ತೆರಿಗೆ ಹೆಚ್ಚಿತು, ಬೆಳೆ ನಾಶವಾಯಿತು. ಪ್ರಕೃತಿಯಿಂದ ಅಲ್ಲ, ವ್ಯವಸ್ಥೆಯಿಂದ.